ಬೆಲ್ ಐಟಮ್ ಮಾತ್ರ ಮರಿಬೇಡಿ. ಬೆಲ್ ಐಟಮ್. ಹಾಯ್ ಹಲೋ ನಮಸ್ಕಾರ ವಾಸು, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಜಿಮ್ಮಿಗೆ ಹೋಗೋಕ್ಕಾಗಲಿಲ್ಲ, ನೋಡೋಣ ಆದರೆ ಸಂಜೆ ಹಂಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಅಂತ ಟೌನ್ ಕಡೆಗೆ ಹೊರಟಿದ್ದೀವಿ. ನಮ್ಮ ಬ್ರದರ್ ಹಿಂದೆಗಡೆ ಹಿಮಾಲಯದಲ್ಲಿ ಬರ್ತಾ ಇದ್ದಾನೆ. ಕೆಲಸ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಬೈಕ್ ಕೊಡಬೇಕಾಯ್ತು. ಬೈಕ್ ಕೊಟ್ಬಿಟ್ಟು ನಯಾರ ಬಂಕ್ ಹತ್ರಕ್ಕೆ ಬಂದ್ವಿ ಪೆಟ್ರೋಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು. ಮನೆಗೆ ಬಂದ ತಕ್ಷಣ ಶುರು ಮಾಡ್ಕೊಂಡ್ರೆ ಕಾಯಿ ಸುಲ್ಕೊಡ್ರಿ ಅಂತ. ನೀ 2 ಕಾಯಿ ಸುಲ್ದು ಬಿಡೋಣ. ಅವ್ರ ಡ್ಯಾಡಿ ಕಾಯಿ ಸುಲಿತಾ ಇದ್ರೆ ಫುಲ್ ಫೀಲ್ ಆಗ್ತದೆ ನನ್ನ ಮಗ. ವಿಡಿಯೋ ಮಾಡಬೇಡ್ದ ಪಾಪ. ಓ ಖುಷಿ ಪಡ್ತಾನೆ, ಫೀಲ್ ಆಗ್ತಿಲ್ಲ ಹುಡುಗ. ಚಚ್ಕೊಂಡ್ತಾನೆ ತಲೆಗಿಲೆ ಎಲ್ಲ. ಹಿಂಗೆ ಎತ್ಕೊಂಡು ಬೆಳಗಿನ ಟಿಫನ್ನು ನೆನ್ನೆ ಬಂಡಿಹಳ್ಳಿಲಿ ಪರ ಇತ್ತು. ಪರಿನ್ ಸಾರು ತಂದು ಕೊಟ್ಟಿದ್ರು. ಪರಿನ್ ಸಾರು ಜೊತೆಗೆ ಚಪಾತಿ ಹಾಕ್ಕೊಂಡು ಬಾರಿಸ್ತಾ ಇದ್ರೆ ಏನು ಸಖತ್ತಾಗಿದೆ. ಟಿಫನ್ ಮುಗಿಸ್ಕೊಂಡು ಆಚೆ ಬಂದು ನೋಡಿದ್ರೆ JCB ಬಂದು ನಿಂತಿತ್ತು. ಮೊನ್ನೆ ಅರ್ಧಂಬರ್ಧ ಕೆಲಸಗಳಾಗೋಗಿತ್ತಲ್ಲ, ಹಾಸ್ಪಿಟ್ಲಿಗೆ ಹೋಗಿದ್ವಿ. ಹಾಗಾಗಿ ಅದೇ JCB ಕರ್ಕೊಂಡೋಗಿ ಕಲ್ಗಳೆಲ್ಲ ಶಿಫ್ಟ್ ಮಾಡಿಸೋಣ ಅಂತ ಬಂದೆ. ಇಲ್ಲಿದ್ದಿದ್ದು ಕೂಳೆಕಲ್ಲನ್ನೆಲ್ಲ ಸೈಡಿಗೆ ಶಿಫ್ಟ್ ಮಾಡಿಸ್ಬಿಟ್ಟು JCBಲಿ ಕುತ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ತಮ್ಮ ನನ್ನ ಮಗರಾಜನ ಕರ್ಕೊಂಬಂದ. ನನ್ನ ಮಗ ಫಸ್ಟ್ ಟೈಮು JCB ನೋಡಿದ್ದು, ಭಾಳ ಕ್ಯೂರಿಯಾಸಿಟಿಯಿಂದ ನಾನು ಬರ್ತೀನಿ ಅಂತ ಹಠ ಮಾಡ್ದ. ಹಾಗಾಗಿ JCBಲಿ ಕೂರಿಸ್ಕೊಂಡು ಕೆಲ್ಸಗಳು ಮಾಡ್ಕೊತಾ ಇದ್ವಿ. ಸ್ವಲ್ಪ ಹೊತ್ತಿದ್ದು ಮತ್ತೆ ರಿಟರ್ನ್ ಕಳಿಸ್ಕೊಟ್ಟೆ. JCB ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ನನ್ನ ಮಗ ನೋಡಿದ್ರೆ ಕಾಲಲ್ಲಿ ಹಾಕೊಂಡು ತುಣಿತಾ ಇದ್ದಾನೆ. ಅವನಿಗೆ ಏನೇ ಆಟ ಸಾಮಾನು ಕೊಟ್ಟು ತಡೆಯೋದೇ ಇಲ್ಲ. ಬರೀ ಕಾಲಲ್ಲಿ ತುಳಿತಾ ಇರೋದು. ಫುಲ್ಲು ಮನೆ ತುಂಬ ಬರೀ ಆಟ ಸಾಮಾನು ಮಾಡೋದು. ಅಷ್ಟರಲ್ಲಿ ಊಟ ರೆಡಿಯಾಗಿತ್ತು. ಬೆಂಡೆಕಾಯಿ ಸಾರು. ನಮ್ಮ ಬ್ರದರ್ ಆಲ್ರೆಡಿ ಬಾರ್ಸಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಊಟ ಮಾಡ್ತಾ ನೀರು ಖಾಲಿಯಾಗಿದೆ ಅಂತ ಗೊತ್ತಾಯಿತು. ನೀರು ತರೋಣ ಅಂತ ಹೇಳ್ಬಿಟ್ಟು ಫಿಲ್ಟ್ರ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಕ್ಯಾನ್ ತೊಗೊಂಡು. ಸಂಜೆ ಆಗ್ತಾ ಬಂತು. ಯಾಕೋ ಬೆಳಗ್ಗೆಯಿಂದ ಇವತ್ತು ಫುಲ್ ಮೋಡ ಮುಚ್ಕೊಂಡಿದೆ. ಹಾಲು ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗಿ ಹಾಲು ಕರ್ಕೊಂಬರೋಣ. ಇವತ್ತಿದು ಒಂದ್ರದೇ ಹಾಲು. ನಾಟಿ ಹಸಿನ ಹಾಲು ಯಾಕೋ ಮಾಸ್ಕೊಳಕ್ಕೆ ಬಂದಿದೆ ಅನಿಸುತ್ತೆ, ಅದಕ್ಕೆ ಕರಕ್ಕೆ ಕುಡ್ಕೊಳಕ್ಕೆ ಬಿಟ್ಬಿಟ್ಟಿದ್ದೀವಿ. ನಿನ್ನೆ ವ್ಲಾಗ್ನ ಎಡಿಟ್ ಮಾಡ್ತಾ ಕೂತಿದ್ದೆ. ನನ್ನ ತಮ್ಮ ಅಷ್ಟರಲ್ಲಿ ಚರ್ಮುರಿ ತೊಗೊಂಬಂದ, ತಿನ್ನೋಣ ಅಂತೇಳಿ ಕೂರ್ತಾ ಇದ್ವಿ. ಚರ್ಮುರಿ ಭಾಳ ಚೆನ್ನಾಗಿದೆ. ಬೋಂಡ ತಣ್ಣಗಾಗ್ಬಿಟ್ಟಿದೆ. ಚರ್ಮುರಿ ತಿಂದು ಮೆಡಿಕಲ್ ಸ್ಟೋರ್ಗೆ ಹೋಗಿ ಇದೊಂದು ಸ್ಪ್ರೇ ತೊಗೊಂಬಂದು ನಾಯಿ ಕಾಲು ಏಟಾಗಿದೆ, ಅದಕ್ಕೆ ಸ್ಪ್ರೇ ಹೊಡಿಯೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ನಮ್ಮ ಮನೇಲಿ ಪಿಟ್ಬುಲ್ ಇದೆ, ಮತ್ತು ಒಂದು ಏನು ವಿಷ್ಣು ಅದ ಹೆಸರು ಇನ್ನೊಂದು
ಸಿಡ್ಜು ಒಂದಿದೆ. ಬ್ರುನೋ ರಾತ್ರಿ ಊಟಕ್ಕೆ ಮಳೆ ಹುಳಿಕಾಳು ಸಾರು ಮತ್ತು ಅನ್ನ ಮಾಡಿದರು. ತಂಪಾಗಿರುತ್ತೆ ಅಂತ ಹೇಳ್ಬಿಟ್ಟು ಜೊತೆಲಿ ಮಜ್ಜಿಗೆನೂ ಇತ್ತು. ಊಟ ಮಾಡಿಬಿಟ್ಟು ಟೌನಿಗೆ ಹೋಗಿದ್ವಿ. ಫ್ರೆಶಪ್ ಆಗ್ಬಿಟ್ಟು ಪಾಪದ ಬರ್ತಡೇಗೆ ಬಟ್ಟೆ ನೋಡೋಣ ಅಂತ ಹೋಗಿದ್ವಿ. ಎಲ್ಲೂ ಟೌನಲ್ಲೆಲ್ಲೂ ಲೈಕ್ ಆಗಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ದಿನ ಬಿಟ್ಟು ನೋಡೋಣ, ಬೆಂಗಳೂರು ಇಲ್ಲ ಮೈಸೂರು ಹೋಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ರಿಟರ್ನ್ ಮಾಡಿದ್ವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಅಂತ ಮಾತ್ರ ಮಾಡಿ. ಬೆಲ್ ಐಕಾನ್ ಕಮೆಂಟ್ಸಲ್ಲಿ ಏನಾದರೂ ಸಜೆಷನ್ಸ್ ಇದ್ದರೆ ಹೇಳಿ.